ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾವು ಕೋಆರ್ಡಿನೇಟ್ ಜಿಯೋಮೆಟ್ರಿ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಿಸಿದಾಗೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ವೆರೈಟಿ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ, ಅದನ್ನು ಈಸಿ ಟ್ರಿಕ್ಸಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಿನ್ನೆ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ವಿತ್ ಪ್ರೂಫ್ 2017 ಆಗಿರ್ಬೋದು, 2019 ಆಗಿರ್ಬೋದು, ಎರಡು ಇಯರಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ವಿತ್ ಕ್ವಶನ್ ಪೇಪರನ್ನು ಕೂಡ ನಿಮಗೆ ವಿಸಿಬಲ್ ಮಾಡಿ ತೋರಿಸಿದ್ದೆ. ಸೊ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಇರುವಂಥ 4 ಬೇರೆ ರೀತಿಯಾದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮಲ್ಟಿಪಲ್ ಚಾಯ್ಸ್ ಅಂತಂದಾಗ ಈಸಿ ಟ್ರಿಕ್ಕಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ವಿ ಅಂತ ಕೂಡ ನೋಡಿದ್ವಿ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಎಕ್ಸಸೈಸ್ ಕ್ವಶನಲ್ಲಿ ತುಂಬ ಡಿಫಿಕಲ್ಟಿ ಅನಿಸುವಂಥ ಕ್ವಶನ್ಸ್ಗಳು ಮತ್ತು ಇಲ್ಲಿ ಕೇಳಬಹುದಾ, ಮ್ಯಾಕ್ಸಿಮಮ್ ಆಗಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ಬೋದು ಅಂಥ ಪ್ರಶ್ನೆಗಳನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗೋಣ. ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಈಸಿ ಟ್ರಿಕ್ಸಲ್ಲಿ ವಿತಿನ್ 30 ಸೆಕೆಂಡ್ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಿನ್ನೆ ಒಂದು ಕ್ಲಾಸ್ನಲ್ಲಿ ನೋಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಇಲ್ಲಿ ಕೂಡ ನಾವು ಈಸಿ ಟ್ರಿಕ್ಸ್ನ ಜೊತೆಗೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಯಾವ ರೀತಿಯಾಗಿ ಬರಿಬೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಯಾವುದೇ ಎರಡು ನಿರ್ದೇಶಾಂಕವನ್ನು ಕೊಟ್ಟಿರ್ತಾರೆ, ಆ ನಿರ್ದೇಶಾಂಕದ ನಡುವಿನ ಡಿಸ್ಟೆನ್ಸನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಒಂದು ನ್ಯೂಮೆರಿಕಲನ್ನು ಸಾಲ್ವ್ ಮಾಡೋಣ, ಒಂದು ಇಲ್ಲಿ ವೇರಿಯೇಬಲನ್ನು ಕೊಟ್ಟಿದ್ದಾರೆ, ಇದರ ಮೂಲಕ ಕೂಡ 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ನೋಡೋಣ. ನಂತರ ಹೆಚ್ಚು ಮ್ಯಾಕ್ಸಿಮಮ್ ಏನಿದೆ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತವೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರುತ್ತೆ, ಅಪ್ಲೈ ಮಾಡೋದಕ್ಕೂ ಕೂಡ ಗೊತ್ತಿರುತ್ತೆ. ಯಾವ ರೀತಿಯಾಗಿ ಕೇಳ್ಬೋದು, ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ 3 ಅಥವಾ ಹೆಚ್ಚು ಪ್ರಶ್ನೆಗಳನ್ನು ಅರೇಂಜ್ ಮಾಡ್ಬೋದು. ಯಾವುದೇ 3 ನಿರ್ದೇಶಾಂಕಗಳನ್ನು ಕೊಟ್ಟು ಇದು ಲೀನಿಯರ್ ಇದೆ ಅಂತ ಚೆಕ್ ಮಾಡಿ ಅಂತ ಪ್ರಶ್ನೆ ಕೇಳ್ಬೋದು. ಅಂದರೆ ಸರಳ ರೇಖಾಗತವಾಗಿದೆ ಅಂತ ಚೆಕ್ ಮಾಡ್ಬೋದು. ತ್ರಿಭುಜದ ಬಿಂದುಗಳನ್ನು ಕೇಳ್ಬೋದು, ಬಿಂದುಗಳನ್ನು ಕೊಟ್ಟು ತ್ರಿಭುಜದ ವಿಧಗಳನ್ನು ಕೇಳ್ಬೋದು. ಚತುರ್ಭುಜದ ಡಿಸ್ಟೆನ್ಸ್ ಕೂಡ ಕೇಳ್ಬೋದು, ಪರಿಮೀಟರ್ ಕೇಳ್ಬೋದು, ವಿಸ್ತೀರ್ಣ ಕೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದರಲ್ಲಿ 2 ನಿರ್ದೇಶಾಂಕಗಳನ್ನು ಕೊಟ್ಟು ಅದರ ನಡುವೆ ಇರುವಂಥ ರಿಲೇಷನನ್ನು ಕೇಳ್ತಾರೆ ಮತ್ತು ಯಾವುದೇ 2 ನಿರ್ದೇಶಾಂಕಗಳು ಎಕ್ಸ್ ಆಕ್ಸಿಸ್ ಮೇಲೆ ಹಾದಿದರೆ ವಾಯ್ ಆಕ್ಸಿಸ್ ಮೇಲೆ ಹೋಗಿದರೆ ಆ 2 ಬಿಂದುಗಳನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ ಮಲ್ಟಿಪಲ್ ಡೈಮೆನ್ಷನ್ ಕ್ವಶನ್ಸ್ಗಳಿದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ: 2, 3, 4, 1 ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಈ ರೀತಿಯಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ತವೆ ಅಂತ ಮೊದಲಿಗೆ ಡಿಸ್ಕಸ್ ಮಾಡ್ತಾನೆ. ಈಗ 2 ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ, ಇದು ಎ ಆಗಿರುತ್ತೆ, ಇದು ಬಿ ಆಗಿರುತ್ತೆ. ಕೊಟ್ಟಿರ್ತಕ್ಕಂಥದ್ದು 2, 3 ಇದೆ, ಇದು 4, 1 ಇದೆ. ಸೊ ಇಲ್ಲಿ ಮಧ್ಯಬಿಂದು ಇದು ಎಕ್ಸ್ ಅಕ್ಷದ ಮೇಲೆ ಆದಾಗ ಅದು ವಾಯ್ ಅಕ್ಷ ಏನಾಗಿರುತ್ತೆ, 0 ಆಗಿರುತ್ತೆ. ಎಕ್ಸ್ ಅಕ್ಷದ ಮೇಲೆ ಆದಾಗ ವಾಯ್ ಅಕ್ಷ 0 ಆಗಿರುತ್ತೆ. ಸಪೋಸ್ ಈ 2 ರೇಖೆಗಳು ವಾಯ್ ಅಕ್ಷದ ಮೇಲೆ ಆದಾಗ ಎಕ್ಸ್ 0 ಆಗಿರುತ್ತೆ, ವಾಯ್ ನಿರ್ದೇಶಾಂಕ. ಈಗ ಇದನ್ನು ಪಿ ಅಂತ ತೆಗೆದುಕೊಂಡು ಇದರ ಡಿಸ್ಟೆನ್ಸ್ ಕಂಡುಹಿಡಬೇಕು, ಇದರ ಡಿಸ್ಟೆನ್ಸನ್ನು ಕಂಡುಹಿಡಬೇಕು. ಎರಡನ್ನೂ ಕೂಡ ಈಕ್ವಲ್ ಮಾಡಿ ನಾವು ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿಬೋದು. ಸಪೋಸ್ ಈಗ 3 ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರೆ ನಮಗೆ, ಎಕ್ಸು ವಾಯ್ ಆಗಿರಲಿ 3 ನಿರ್ದೇಶಾಂಕ, ಇದು ಎ ಬಿ ಪಿ ಅಂತ ಕೊಟ್ಟಿರ್ತಾರೆ. ಇವು 3 ಬಿಂದುಗಳು ಕೂಡ ಸರಳ ರೇಖಾಗತ ಅಂಥೇಳಿ ಕೇಳ್ತಾರೆ. ಅಂದರೆ ಕೋಲಿನಿಯರ್. ಯಾವುದೇ 3 ನಿರ್ದೇಶಾಂಕಗಳು ಒಂದೇ ಸರಳ ರೇಖೆಯಲ್ಲಿದ್ದರೆ ಇದಕ್ಕೆ ಸರಳ ರೇಖಾಗತ ಅಥವಾ ಕೋಲಿನಿಯರ್ ಅಂತೇಳಿ ಕರಿತೀವಿ. ಅದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಮೊದಲಿಗೆ ಎ ಪಿ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು, ನಂತರ ಬಿ ಪಿ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು, ನಂತರ ಎ ಬಿ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು. ಎ ಪಿ ಪ್ಲಸ್ ಬಿ ಪಿ ಆಗಿದರೆ ಎ ಪಿ ಪ್ಲಸ್ ಬಿ ಪಿ = ಎ ಬಿ ಆಗಿರುತ್ತೆ. ಇದು 2 ಈಕ್ವಲ್ ಆಗಿದ್ದರೆ ಇದು ಸರಳ ರೇಖಾಗತ ಆಗಿರುತ್ತೆ ಅಂತ ಹೇಳಿ ಬರೀಬೇಕು. ನೋಡೋಣ, ಇದಕ್ಕೆ ಸಂಬಂಧಿಸಿದಾಗೆ ಪ್ರಶ್ನೆಗಳು ಬರ್ತವೆ, ಅವುಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಷ್ಟು ಹೇಳಿದರೆ ಗೊತ್ತಾಗೋದಿಲ್ಲ, ಈಸಿಯಾಗಿ ನಾವು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂಥೇಳಿ
ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 2,3 ಎ ನಿರ್ದೇಶಾಂಕ 2,3 ಇದೆ. ಬಿ ನಿರ್ದೇಶಾಂಕ 4,1 ಇದೆ. ಸೊ ಎ ನಿರ್ದೇಶಾಂಕವನ್ನು ನಾನು x1 y1 ಅಂತ ತಗೋತೀನಿ. ಬಿ ನಿರ್ದೇಶಾಂಕ x2 y2 ಅಂತೇಳಿ ತಗೋತೀನಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ x2 ಅಂದರೆ ಏನಿದೆ, 4 ಇದೆ. x2 4 ಇದೆ. x1 ಏನಿದೆ, 2 ಇದೆ ಹೋಲ್ ಸ್ಕ್ವೇರ್. y2 1 ಇದೆ. y1 3 ಇದೆ. ಈಗ 4 ಮೈನಸ್ 2 2 ಬರುತ್ತೆ, 2 ಸ್ಕ್ವೇರ್. 1 ಮೈನಸ್ 3 ಮೈನಸ್ 2 ಬರುತ್ತೆ, 2 ಸ್ಕ್ವೇರ್. ಸೊ 2 ಸ್ಕ್ವೇರ್ 4 ಮೈನಸ್ 2 ಸ್ಕ್ವೇರ್ ಕೂಡ 4 ಆಗುತ್ತೆ. ಸೊ ಇದು 8 ಬರುತ್ತೆ. ಈ 8ಅನ್ನು ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ, ಇದನ್ನು 4 2s ಅಂತೇಳಿ ನಾವು ಬರಿಬೋದು. 4 2 8 ಆಗುತ್ತೆ. ಸೊ 4 ಅಂತಕ್ಕಂಥದ್ದು ಇದು ವರ್ಗ ಸಂಖ್ಯೆ ಆಗಿದೆ. ಯಾವುದರ ವರ್ಗ ಸಂಖ್ಯೆ, 2ರ ವರ್ಗ ಸಂಖ್ಯೆ. 2ಅನ್ನು ಹೊರಗೆ ತೆಗಿತೀನಿ. ಅಂಡರ್ ರೂಟ್ ಆಫ್ 2. ಇದನ್ನು ಹೆಂಗೆ ಮಾಡಿದ್ರಿ ಅಂತ ನೋಡೋದಾದರೆ, ಈಗ 2 ಸ್ಕ್ವೇರ್ ಅಂತ ಬರಿತೀನಿ, ಇಂಟು 2 ಅಂತ ಬರಿತೀನಿ. ರೂಟು ಕ್ಯಾನ್ಸಲ್ ಆಗುತ್ತೆ. ಸೊ 2 ಉಳಿಯುತ್ತೆ ಇಂಟು ರೂಟು. ಇದು ಈ ಎ ಬಿ ಬಿಂದುಗಳ ನಡುವಿನ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಕಂಡುಹಿಡಿಯುವಂಥದ್ದು. ಮೂರನೇ ಪ್ರಶ್ನೆ ಇದೆ, ಇದರಲ್ಲಿ ಕೂಡ ಸಬ್ ಕ್ವಶನ್ ಇದೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಈ ರೀತಿಯಾಗಿದೆ, ಎ ಬಿ ಮೈನಸ್ ಎ ಮೈನಸ್ ಬಿ ಅಂತ ಇದೆ. ಇದರ ಡಿಸ್ಟೆನ್ಸನ್ನು ಕಂಡುಹಿಡಿಯೋಣ. ಸೊ ಇದನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ತಿಳಿಸ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಕೂಡ ನಾವು ನೇರವಾಗಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. x1 ಮೈನಸ್ x2 ಮೈನಸ್ x1 y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ಅಂದರೆ ಏನಿರುತ್ತೆ, ಮೈನಸ್ ಎ. x1 ಅಂದರೆ ಎ. y2 ಅಂದರೆ ಮೈನಸ್ ಬಿ. y1 ಅಂದರೆ ಮೈನಸ್ ಬಿ ಹೋಲ್ ಸ್ಕ್ವೇರ್. ಮೈನಸ್ ಎ ಮೈನಸ್ 2a ಹೋಲ್ ಸ್ಕ್ವೇರ್ ಮೈನಸ್ 2b ಹೋಲ್ ಸ್ಕ್ವೇರ್. ದೆನ್ ಇದು ಏನಾಗುತ್ತೆ, ಮೈನಸ್ 2 ಹೋಲ್ ಸ್ಕ್ವೇರ್ ಅಂದಾಗ 4a ಸ್ಕ್ವೇರ್ ಬರುತ್ತೆ. ಮೈನಸ್ 2 ಹೋಲ್ ಸ್ಕ್ವೇರ್ ಅಂದಾಗ ಇದು ಅಗೇನ್ ಪ್ಲಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹಾಗಾಗಿ 4b ಸ್ಕ್ವೇರ್ ಬರುತ್ತೆ. ಸೊ ಇದರಲ್ಲಿ ನಾವು 4ಅನ್ನು ಕಾಮನ್ ತೆಗೆದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಇದು 4 ಏನಿದೆ 2 ದ ವರ್ಗ ಸಂಖ್ಯೆ ಆಗಿದೆ. ವರ್ಗಮೂಲ 2 ಹೊರಗಡೆ ತೆಗೆಯೋಣ. ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಮೂರನೇ ಪ್ರಶ್ನೆ, 1,5 2,3 ಮತ್ತು -2, -11 ಬಿಂದುಗಳು ಸರಳ ರೇಖಾಗತವೇ ಎಂದು ನಿರ್ಣಯಿಸಿ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ, ಸರಳ ರೇಖಾಗತವೇ 1,5 2,3 -2, -11 ಅಂತ ಇದೆ. ಈ ರೀತಿಯಾಗಿ ನಿರ್ದೇಶಾಂಕಗಳು ಇದ್ದಾವೆ. ಇದನ್ನು ಸರಳ ರೇಖಾಗತ ಅಂದರೆ ಏನು, ಕೋಲೀನಿಯರ್ ಅಂತೇಳಿ ಕರಿತೀವಿ. 3 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಇದಕ್ಕೆ ನಾವು ಸರಳ ರೇಖಾಗತ ಅಂತ ಕರಿತೀವಿ. ಸೊ ಈಗ 1,5 ಇದೆ, 2,3 -2, -11 ಅಂತ ಅಸಂಪ್ಷನ್ ಮಾಡ್ಕೋಣ. ಇದೇ ಇಲ್ಲ ಅಂಥೇಳಿ ಆಮೇಲೆ ಚೆಕ್ ಮಾಡೋಣ. ಇದು ಬಿ. ಸೊ ಈಗ ಏನು ಕಂಡುಹಿಡಬೇಕಪ್ಪ ಅಂದರೆ, ಮೊದಲನೇದಾಗಿ ಎ ಪಿ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಗೊತ್ತಿರಬೇಕು, ಎರಡೂ ಡಿಸ್ಟೆನ್ಸ್ಗಳನ್ನು ನಾವು ಈಕ್ವಲ್ ಮಾಡುವಂಥ ಸಂದರ್ಭದಲ್ಲಿ ಎರಡೂ ಕಡೆಗೂ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಯಾವ ರೀತಿಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸೊ ಈಗ ಫಾರ್ಮುಲಾ ಏನಿದೆ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಇದೆ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇದೆ ಈಸ್ ಈಕ್ವಲ್ ಟು, ಈಗ ಬಿ ಪಿ ಡಿಸ್ಟೆನ್ಸ್ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಮಾಡ್ತಾಯಿದ್ದೀವಿ. ಸೊ ಬಿ ಪಿ ಏನಿದೆ, x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಇದೆ. ಎರಡೂ ಕಡೆಗೂ ಏನಾಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈಗ x2 ಅಂದರೆ ಏನು ಬರುತ್ತೆ, ಈಗ ಎ ಪಿ ನಿರ್ದೇಶಾಂಕವನ್ನು ತಗೋತಾ ಇದ್ದೀನಿ. ಎ ಪಿ ನಿರ್ದೇಶಾಂಕ
ಎ ಪಿ ನಿರ್ದೇಶಾಂಕ ಮಾತ್ರ ನಾನು ಈಗ ಕಂಡುಹಿಡ್ತಾ ಇದ್ದೀನಿ. ಇದಕ್ಕೆ ನಾನು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀನಿ. x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಎ ನಿರ್ದೇಶಾಂಕ ಏನಿದೆ 1,5 ಇದೆ, ಇದು x1 y1 ಆಗಿರಲಿ. ಬಿದ ನಿರ್ದೇಶಾಂಕ ಏನಿದೆ 2, 3 ಇದೆ, ಇದು x2 y2 ಆಗಿರಲಿ. ಸೊ ಇವಾಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. x2 ಅಂದರೆ 2 ಇದೆ, x1 ಅಂದರೆ 1 ಇದೆ ಹೋಲ್ ಸ್ಕ್ವೇರ್, y2 ಅಂದರೆ 3 ಇದೆ, y1 ಅಂದರೆ 5 ಇದೆ ಹೋಲ್ ಸ್ಕ್ವೇರ್. 2 ಮೈನಸ್ 1 1 ಸ್ಕ್ವೇರ್ ಆಗುತ್ತೆ, 3 ಮೈನಸ್ 5 ಮೈನಸ್ 2 ಸ್ಕ್ವೇರ್ ಆಗುತ್ತೆ. ಸೊ 1 ಸ್ಕ್ವೇರ್ 1, 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಏನಾಗುತ್ತೆ 4, ಅಂದರೆ √5 ಅಂತ ಬಂತು ಆನ್ಸರ್. ಎ ಪಿ ಇಸ್ ಈಕ್ವಲ್ ಟು, ಈಗ ಬಿ ಪಿ ಬೈಂಡ್ ಔಟನ್ನು ಮಾಡೋಣ. ಬಿ ಪಿ, ಸೊ ಬಿ ಪಿ ಇಸ್ ಈಕ್ವಲ್ ಟು ಬಿ ಪಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ಬಿ ಪಿ ಇದು ಅಂದರೆ ಈಗ ಮೊದಲೇ ನಿರ್ದೇಶಾಂಕ ಪಿ ತಗೋಣ, ಅಥವಾ ಬಿ ತಂದಾಗ ಮೊದಲು ಇದೇ ನಿರ್ದೇಶಾಂಕನ ತಗೋಬೋದು. ಸೊ x2 ಮೈನಸ್ 2 ಹೋಲ್ ಸ್ಕ್ವೇರ್, y2 ಮೈನಸ್ 11 ಮೈನಸ್ 3 ಹೋಲ್ ಸ್ಕ್ವೇರ್. ಈಗ ಇದು ಏನು ಬರುತ್ತೆ ಮೈನಸ್ 4 ಹೋಲ್ ಸ್ಕ್ವೇರ್, ಇದು ಮೈನಸ್ 14 ಹೋಲ್ ಸ್ಕ್ವೇರ್. 4 ಸ್ಕ್ವೇರ್ 16 ಆಗುತ್ತೆ, 14 ಸ್ಕ್ವೇರ್, ಸೊ ಇದು 196 ಆಗುತ್ತೆ. ಎರಡನ್ನು ಕೂಡ ಎಡಿಷನ್ ಮಾಡಿದಾಗ ಎಷ್ಟು ಬರುತ್ತೆ, ಇದು ಎರಡನ್ನು ಕೂಡಿಸಿದಾಗ 212 ಬರುತ್ತೆ. ಸೊ ಇದನ್ನು ಅಗೇನ್ ನಾವು 4 ಇಂಟು 53 ಅಂತ ಮಾಡ್ಬೋದು. ಸೊ 2 ಹೊರಗಡೆ ಬರುತ್ತೆ, 53 ಆಗುತ್ತೆ. ಬಿ ಪಿ 53 ಆಯಿತು. ಸೊ ದೆನ್ ಈಗ ಏನು ಮಾಡಬೇಕು, ಇಲ್ಲಿ ಸರಳ ರೇಖೆ ಆಗುತ್ತೆ ಅಂದಾಗ ಎ ಪಿ ಕಂಡುಹಿಡಿದ್ವಿ, ಬಿ ಪಿ ಕಂಡುಹಿಡಿದ್ವಿ, ಈಗ ಎ ಬಿದು ಕಂಡುಹಿಡಬೇಕು. ಸೊ ಈಗ ಎ ಪಿ ಪ್ಲಸ್ ಬಿ ಪಿ ಎರಡನ್ನೂ ಕೂಡ ಎಡಿಷನ್ ಮಾಡಿದಾಗ ಎಷ್ಟು ಬರುತ್ತೆ 2√53 ಪ್ಲಸ್ √5. ಸೊ ಇದನ್ನು ಎರಡೂ ಕೂಡ ಎಡಿಷನ್ ಮಾಡಿದಾಗ ಇಷ್ಟೇ ತೆಗೆದುಕೊಳ್ಳೋಣ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಬೇರೆ ಬೇರೆ ಬರ್ತಾ ಇದ್ದಾವೆ. ಅಭಾಗಲಬ್ಧ ಸಂಖ್ಯೆಗಳು ಬೇರೆ ಬೇರೆ ಬಂದಾಗ ಇಲ್ಲಿ ನಾವು ಏನು ಮಾಡಬೇಕು, ಎರಡನ್ನು ಕೂಡ ಎಡಿಷನ್ ಮಾಡಬೇಕು. ಸೊ ಇಲ್ಲಿ ಎಡಿಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಬೇರೆ ರೀತಿಯಲ್ಲಿ ಬಂದಿರೋದ್ರಿಂದ ಇದು ಸರಳ ರೇಖಾಗತ ಅಲ್ಲ ಅಂತ ನಾವಿಲ್ಲಿ ಈಸಿಯಾಗಿ ಹೇಳ್ಬೋದು. ಸೊ ಅದನ್ನು ಕನ್ಕ್ಲೂಷನ್ ಮಾಡೋಕ್ಕಿಂತ ಮುಂಚೆ ಎ ಬಿ ಡಿಸ್ಟೆನ್ಸನ್ನು ಕೂಡ ನಾವು ಕಂಡುಹಿಡಿಬಿಡೋಣ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಎ ನಿರ್ದೇಶಾಂಕ ಮತ್ತು ಬಿ ನಿರ್ದೇಶಾಂಕ ಎರಡದು ಕೂಡ ನಾವೀಗ ಕನ್ಕ್ಲೂಷನ್ ಮಾಡೋಣ. ಎ ನಿರ್ದೇಶಾಂಕ ಏನಿದೆ 1,5 ಇದೆ, ಬಿ ನಿರ್ದೇಶಾಂಕ -2 -11 ಅಂತ ಇದೆ. x2 ಎಷ್ಟಿದೆ -2, x1 -1 ಹೋಲ್ ಸ್ಕ್ವೇರ್, y2 -11 -5 ಹೋಲ್ ಸ್ಕ್ವೇರ್. ಸೊ ಇವಾಗ ಇದು -3 ಹೋಲ್ ಸ್ಕ್ವೇರ್ -16 ಹೋಲ್ ಸ್ಕ್ವೇರ್. ಸೊ ಇಲ್ಲಿ 3 ಸ್ಕ್ವೇರ್ 9 ಆಗುತ್ತೆ, 16 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ 256 ಆಗುತ್ತೆ. ಎರಡನ್ನೂ ಕೂಡ ನಾವು ಎಡಿಷನ್ ಮಾಡಿದಾಗ ಇದು 15 6 265 ಆಗುತ್ತೆ. 265 ಆಗುತ್ತೆ. ಈ ಒಂದು ಟರ್ಮು ಈಗ 2 ಇಂಟು √53 ಪ್ಲಸ್ √5 ಈಸ್ ಈಕ್ವಲ್ ಟು 265. ಇದು ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ಮಾತ್ರ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಸರಳ ರೇಖಾಗತ ಅಂತೇಳಿ ಕರಿತೀವಿ. ಹಾಗಾಗಿ ಇದನ್ನು ಅಗೇನ್ ನಾವು 9 ಇಂಟು 256 ಅಂತ ಬರಿಬೋದು. ನಂತರ ಇದನ್ನು ಈ ರೀತಿಯಾಗಿ ಸಾಲ್ವ್ ಮಾಡಿದಾಗ ನಮಗೆ ಈಕ್ವಲ್ ಬರ್ತಾ ಇಲ್ಲ. ಹಾಗಾಗಿ ಎ ಪಿ ಪ್ಲಸ್ ಬಿ ಪಿ ಈಸ್ ನಾಟ್ ಈಕ್ವಲ್ ಟು ಎ ಬಿ. ಆದ್ದರಿಂದ ಈ ಮೂರು ನಿರ್ದೇಶಾಂಕಗಳು ಸರಳ ರೇಖಾಗತವಲ್ಲ ಅಂತ ಹೇಳಿ ಲಾಸ್ಟಿಗೆ ಕನ್ಕ್ಲೂಷನನ್ನು ಬರೆದ್ರೆ ನೀವು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಫುಲ್ ಮಾರ್ಕ್ಸ್ ತೊಗೋತೀರ. ಓಕೆ, ಈ ರೀತಿಯಾಗಿ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ
ಸರಳ ರೇಖಾಗತ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ. ನೇರವಾಗಿ ನಾನು 6ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಕೂಡ ಪ್ರಶ್ನೆ ಇದೆ, ಅದನ್ನು ಇದರ ಅಪ್ಲಿಕೇಬಲ್ ಯಾವ ರೀತಿಯಾಗಿದೆ ಅಂತ ನಂತರ ತಿಳಿಸ್ತೀನಿ. ಈ ಕೆಳಗಿನ ಬಿಂದುಗಳಿಗೆ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ನಿಮ್ಮ ಉತ್ತರಕ್ಕೆ ಕಾರಣವನ್ನು ತಿಳಿಸಿ ಅಂತ ಇದೆ. ಸೊ ಇದನ್ನು 2017ರಲ್ಲಿ GPSTR ಎಕ್ಸಾಮ್ಗೆ 4 ಅಂಕದ ಪ್ರಶ್ನೆಗಳನ್ನು ಕೇಳಿದರು. ಅಂದರೆ ನಿರ್ದೇಶಾಂಕವನ್ನು ಕೊಟ್ಟು ಇದರ ಚತುರ್ಭುಜದ ವಿಧಗಳನ್ನು ತಿಳಿಸಿ ಅಂತ ಇದು ಪ್ರಶ್ನೆ ಇತ್ತು. ಸೊ 2017ರಲ್ಲಿ. ಸೊ ಅದಕ್ಕಾಗಿ ನಾವು ಇದನ್ನು ನೋಡ್ತಾ ಹೋಗೋಣ. ವಿಧಗಳನ್ನು ಯಾವ ರೀತಿಯಾಗಿ ನಾವು ಐಡೆಂಟಿಫಿಕೇಷನ್ ಮಾಡಬೇಕು, ಯಾವೆಲ್ಲ ಪ್ರಾಪರ್ಟೀಸ್ಗಳು ಇಲ್ಲಿ ಅಪ್ಲೈ ಆಗ್ತವೆ, ಜಾಮೆಟ್ರಿಕಲ್ ಪ್ರಾಪರ್ಟಿ, ಅದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೆಯೋದಾದರೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ಮೊದಲಿಗೆ ತೊಗೋಬೇಕಾಗಿರೋದು ನಮಗೆ ಮೊದಲೇ ಆದ್ಯತೆಯಾಗಿರಬೇಕು. ಸೊ ಇದನ್ನು ಪರಿಹಾರ ಅಂತೇಳಿ ಬರೆದು ಪರಿಹಾರ ಅಂತ ಬರೀಬೇಕು. ನಂತರ ದತ್ತ ಅಂತ ಬರೀಬೇಕು. ದತ್ತ ಅಂದರೆ ಕೊಟ್ಟಿರುವಂಥ ಬಿಂದುಗಳು. ಸೊ ಇವುಗಳಿಗೆ ನಾನು ಏನಂತ ತೊಗೋತೀನಿ ಅಂದರೆ ಎ ನಿರ್ದೇಶಾಂಕ ಅಂತ ತೊಗೋತೀನಿ, -1 -2. ಬಿ ನಿರ್ದೇಶಾಂಕ ಏನಿದೆ 1, 0. ಸಿ ನಿರ್ದೇಶಾಂಕ -1, 2. ಡಿ ನಿರ್ದೇಶಾಂಕ ಏನಿದೆ -3, 0 ಅಂತಿದೆ. ಈ ರೀತಿಯಾಗಿದ್ದಾಗ ಈ ರೀತಿಯಾಗಿ ನಿರ್ದೇಶಾಂಕಗಳಿದ್ದಾವೆ. ಇಷ್ಟನ್ನು ಬರ್ಕೋಬೇಕು. ಚತುರ್ಭುಜದ ವಿಧಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಇವುಗಳ ಬಾಹುಗಳ ಉದ್ದವನ್ನು ಕಂಡುಹಿಡ್ಕೋಬೇಕು. ಬಾಹುಗಳ ಉದ್ದವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು? ಮೊದಲನೇದಾಗಿ ಒಂದು ರಫ್ ಡಯಾಗ್ರಾಮನ್ನು ಡ್ರಾ ಮಾಡೋಣ. ಸೊ ರಫ್ ಡಯಾಗ್ರಾಮ್ ಡ್ರಾ ಮಾಡೋಣ. ಮೊದಲನೇದಾಗಿ ಚತುರ್ಭುಜ ಅಂತಂದರೆ 4 ಬಾಹುಗಳ ಒಂದು ಚಿತ್ರವನ್ನು ನಾವು ಬಿಡಿಸೋಣ. ಓಕೆ, ಈಗ ಇದು ಎ ನಿರ್ದೇಶಾಂಕ ಆಗುತ್ತೆ, ಇದು ಬಿ, ಇದು ಸಿ, ಡಿ. ಇದು -1, -2, 1, 0, ಸಿ -1, 2, ಡಿ -3, 0. ಈ ರೀತಿಯಾಗಿದೆ. ಸೊ ಮೊದಲಿಗೆ ನಾವು ಏನು ಮಾಡಬೇಕು, ಪ್ರತಿಯೊಂದರ ಬಾಹುವನ್ನು ಕಂಡುಹಿಡ್ಕೊತಾ ಹೋಗೋಣ. ಈಗ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯೋದು, ಬಾಹುಗಳ ಉದ್ದವನ್ನು ಕಂಡುಹಿಡಿಯೋದು. ಸೊ ಯಾವ ರೀತಿಯಾಗಿ ಮೊದಲಿಗೆ ಎ ಬಿ ಅನ್ನು ಕಂಡುಹಿಡ್ಕೊಳ್ಳೋಣ. ಎ ಬಿ ಮೊದಲಿಗೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬರ್ಕೋಣ. ಸೊ x2 - x1 ಹೋಲ್ ಸ್ಕ್ವೇರ್. ಫಾರ್ಮುಲಾವನ್ನು ಕಂಪಲ್ಸರಿ ಬರೀಲೇಬೇಕು. ಫಾರ್ಮುಲಾ ಬರೀದೇ ಹೋದರೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಕಡಿಮೆ ಕಟ್ ಮಾಡ್ತಾರೆ ಮಾರ್ಕ್ಸ್. ಸೊ ಅದಕ್ಕಾಗಿ ಫಾರ್ಮುಲಾವನ್ನು ಬರೀಬೇಕು. ಇದನ್ನು ಯಾವ ಫಾರ್ಮುಲಾ ಇದೆ ಅದನ್ನು ಕೂಡ ಬರೀರಿ. ದೂರ ಸೂತ್ರ ಅಂತ ಹೇಳಿ ಬರೀರಿ. ನಂತರ ಎ ಬಿ ನಿರ್ದೇಶಾಂಕವನ್ನು ತೆಗೆದುಕೊಳ್ಳೋಣ. x2 ಅಂದರೆ ಏನಿದೆ 1 ಇದೆ, x1 ಅಂದರೆ -1 ಇದೆ. ಸೊ ಫಾರ್ಮುಲಾದಲ್ಲಿ ಆಲ್ರೆಡಿ ಮೈನಸ್ ಇರುತ್ತೆ. -1 ಇಲ್ಲಿ ಕೂಡ -1 ಇದೆ, ಇದು +1 ಆಗುತ್ತೆ. +1 ಹೋಲ್ ಸ್ಕ್ವೇರ್. y2 0 ಇದೆ, y1 ಏನಿದೆ -2 ಇದೆ, -2 ಹೋಲ್ ಸ್ಕ್ವೇರ್. ದೆನ್ 1 + 1 2 ಹೋಲ್ ಸ್ಕ್ವೇರ್. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಈಗ 4 ಇದು 2 ಸ್ಕ್ವೇರ್ 4, 2 ಸ್ಕ್ವೇರ್ 4. ಸೊ ಇದು 8 ಆಗುತ್ತೆ. 8ಅನ್ನು ನಾನು 4 2s 8 ಅಂತ ಬರೀತೀನಿ. ಇದನ್ನು 2ಅನ್ನು ಹೊರಗಡೆ ತೆಗೆದು ಇಂಟು 2 ಮಾನಗಳು ಅಂತೇಳಿ ಬರೀಬೇಕು. ಮಾನಗಳು ಅಂತ ಕಂಪಲ್ಸರಿ ಯೂನಿಟನ್ನು ಬರೀಬೇಕು. ನಂತರ ಬಿ ಸಿ ಬಾಹು ಬಿ ಸಿ ಅಂತ ಬರೀರಿ. ಡಿಸ್ಟೆನ್ಸ್ ಫಾರ್ಮುಲಾ ಆಲ್ರೆಡಿ ಮೇಲ್ಗಡೆ ಬರೆದಿರ್ತೀರ. ಈಗ ನಾವು ಬಿ ಸಿ ನಿರ್ದೇಶಾಂಕವನ್ನು ತೆಗೆದುಕೊಳ್ಳೋಣ. ಬಿ ಸಿ ನಿರ್ದೇಶಾಂಕ ಏನಿದೆ 1, 0, ಸಿ -1, 2 ಅಂತ ಇದೆ. ಸೊ ಇವಾಗ x2 ಅಂದರೆ -1, ಇದು -1 ಹೋಲ್ ಸ್ಕ್ವೇರ್,
y2 ಅಂದರೆ 2 ಮೈನಸ್ 0 ಹೋಲ್ ಸ್ಕ್ವೇರ್ -1 -1 -2 ಹೋಲ್ ಸ್ಕ್ವೇರ್ -2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಕೂಡ ಏನಿದೆ -2 ಸ್ಕ್ವೇರ್ 4 ಬರುತ್ತೆ, 2 ಸ್ಕ್ವೇರ್ 4 ಬರುತ್ತೆ, ಇದು ಕೂಡ 8 ಬರುತ್ತೆ. 8ಅನ್ನು ನಾನು 4 × 2 ಅಂತ ಬರೆದು 2√2 ಮಾನಗಳು ಅಂತ ಬರಿತೀನಿ. ಈಗ AB = BC ಅಂತಾಯಿತು. ನೆಕ್ಸ್ಟ್ ಸಿ ಡಿಯನ್ನು ಫೈಂಡ್ ಔಟ್ ಮಾಡೋಣ. ಬಾಹು ಸಿ ಡಿ ಬಾಹು ಸಿ ಡಿದ ನಿರ್ದೇಶಾಂಕ ಏನಿದೆ, ಸಿದು -1 2, ಡಿದು -3 0 ಇದೆ. ಸೊ ಇಲ್ಲಿ ನೇರವಾಗಿ ಫಾರ್ಮುಲಾ ಮೇಲ್ಗಡೆ ಬರೆದಿರ್ತೀವಿ, ಡೈರೆಕ್ಟ್ ತಗೋತಾ ಇದ್ದೀನಿ. -3 ಮೈನಸ್ ಇದೆ ಫಾರ್ಮುಲಾದಲ್ಲಿ, -1 ಹೋಲ್ ಸ್ಕ್ವೇರ್ ಪ್ಲಸ್ 0 -2 ಹೋಲ್ ಸ್ಕ್ವೇರ್ -3 ಪ್ಲಸ್ ಇಂಟು ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ -2 ಹೋಲ್ ಸ್ಕ್ವೇರ್. ಸೊ -3 ಪ್ಲಸ್ 1 ಅಂದಾಗ -2 ಬರುತ್ತೆ. ಇದು -2. ಇಲ್ಲಿ ಕೂಡ ಎಷ್ಟು ಆನ್ಸರ್ ಬರ್ತಾ ಇದೆ ನಮಗೆ, 4 + 4 ಇದು 8. 8ಅನ್ನು ನಾನು 4 × 2 ಅಗೇನ್ 2 × √2. 2 ಅಂದರೆ ಇದು 4 2ದ ವರ್ಗ ಸಂಖ್ಯೆ ಆಗಿದೆ, ಹಾಗಾಗಿ 2ಅನ್ನು ಹೊರಗಡೆ ತೆಗೆದು √2 ಮಾನಗಳು ಅಂತಾಯಿತು. ನಂತರ ನಾವೀಗ ಸಿ ಡಿಯ ಬಾಹುವನ್ನು ಕಂಡುಹಿಡಿದ್ವಿ. ಈಗ ಇನ್ನೂ ಒಂದು ಕೂಡ ಬಾಹು ಉಳಿದಿದೆ. ಎ ಬಿ ಆಯಿತು, ಬಿ ಸಿ ಆಯಿತು, ಸಿ ಡಿ ಆಯಿತು. ಅದೇ ರೀತಿಯಾಗಿ ಡಿ ಎ ಬಾಹು ಡಿ ಎ ಬಾಹು, ಅದರ ನಿರ್ದೇಶಾಂಕ ಏನಿದೆ -3 0. ಎ ನಿರ್ದೇಶಾಂಕ -1 -2 ಇದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ, -1 -3 ಇದೆ, -3 ಹೋಲ್ ಸ್ಕ್ವೇರ್ ಪ್ಲಸ್ -2 -0 ಹೋಲ್ ಸ್ಕ್ವೇರ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ -2 ಹೋಲ್ ಸ್ಕ್ವೇರ್. ಇಲ್ಲಿ +3 -1 ಅಗೇನ್ +2 ಆಗುತ್ತೆ. 2 ಸ್ಕ್ವೇರ್ 4 ಅಗೇನ್ ಇದು ಕೂಡ 4. ಈಗ 8 ಬರುತ್ತೆ. 8ಅನ್ನು ನಾನು 4 2 8 ಅಂತ ಬರಿತೀನಿ. ನಂತರ ಇದನ್ನು ನಾನು 2 × √2 ಅಂದರೆ ಇಲ್ಲಿ ನಮಗೇನು ತಿಳಿತು, ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿದ್ದಾವೆ. ಸೊ ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿ ಪ್ರತಿಯೊಂದು ಬಾಹುವನ್ನು ನಾವು ಕಂಡುಹಿಡಿದಾಗ ಪ್ರತಿಯೊಂದು ಬಾಹು ಕೂಡ ಏನು ಬರ್ತಾ ಇದೆ ಅಂದರೆ 2 × √2 ಮಾನಗಳು, 2 × √2 ಮಾನಗಳು, 2 × √2 ಮಾನಗಳು ಬರ್ತಾ ಇದೆ. ಹಾಗಾಗಿ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿರೋದ್ರಿಂದ ಕೊಟ್ಟಿರುವಂಥ ನಿರ್ದೇಶಾಂಕ ಯಾವ ರೀತಿಯಾದ ಚತುರ್ಭುಜ ಇದೆ ಅಂದರೆ ಇದು ಚೌಕವಾಗಿದೆ ಅಂಥೇಳಿ ನಾವು ಆನ್ಸರನ್ನು ಬರಿಬೇಕು. ಈ ರೀತಿಯಾಗಿ ಡಿಸ್ಕ್ರಿಪ್ಟಿವಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಕೂಡ ನೀವು ಬರೀತಾ ಹೋದಾಗ ನಿಮಗೆ ಏನು ಉತ್ತಮ ರೀತಿಯಾದ ಅಂಕಗಳು ಬರ್ತವೆ. ಸೊ ಇನ್ನಷ್ಟು ಕನ್ಕ್ಲೂಷನನ್ನು ನೀವು ಮಾಡಬೇಕು. ಇದು ಚೌಕ ತಂದಾಗ ಈಗ ಡಯಾಗ್ರಾನಲ್ಲನ್ನು ಕೂಡ ಎಡಿಷನ್ ಮಾಡಿ ಈಗ ಬಿ ಡಿ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಬಿ ಡಿ ನಿರ್ದೇಶಾಂಕವನ್ನು ಕೂಡ ಕಂಡುಹಿಡಿದಾಗ ಏನು ಆನ್ಸರ್ ಬರುತ್ತೆ ಮತ್ತು ಎ ಸಿ ನಿರ್ದೇಶಾಂಕವನ್ನು ಕಂಡುಹಿಡಿದಾಗ ಏನು ಆನ್ಸರ್ ಬರುತ್ತೆ. ಎರಡೂ ಡಯಾಗ್ರಾನಲ್ಲಿ ಕೂಡ ಸಮನಾಗಿ ಬಂದರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ಈಗ ಬಿ ಡಿ ಉದ್ದವನ್ನು ಕಂಡುಹಿಡಿಬೇಕು, ಎ ಸಿ ಉದ್ದವನ್ನು ಕಂಡುಹಿಡಿಬೇಕು. ಎರಡೂ ಕೂಡ ಈಕ್ವಲ್ ಆಗಿ ಬಂದಾಗ ಇವು ಏನಾಗಿರ್ತವೆ, ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂಥೇಳಿ ನಾವು ಕನ್ಕ್ಲೂಷನನ್ನು ಬರೀಬೇಕು. ಸೊ ಇಷ್ಟು ಸೊಲ್ಯೂಷನ್ ಸಫಿಷಿಯೆಂಟ್ ಆಗಿರುತ್ತೆ. ಸೊ ನಿಮಗೂ ಇನ್ನೂ ಕೂಡ ಡೌಟ್ಸ್ ಇದ್ದರೆ ಅದನ್ನು ನಾವು ಮಾಡ್ಬೋದು. ಸೊ ಇದು ಈಗ ನಾವು ಸಾಲ್ವ್ ಮಾಡಿದ್ವಲ್ವ, ಇದು ಚೌಕನೂ ಆಗಿರ್ಬೋದು, ರೋಂಬಸ್ ಕೂಡ ಆಗಿರ್ಬೋದು. ಚೌಕ ಕೂಡ ಆಗಿರ್ಬೋದು, ರೋಂಬಸ್ ಕೂಡ ಆಗಿರ್ಬೋದು. ಅದನ್ನು ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಬೋದು ಅದನ್ನು ನಾವು ಕಂಡುಹಿಡಬೇಕಪ್ಪ ಅಂದರೆ ಈ ಡಯಾಗ್ರಾನಲ್ ಅಂದರೆ ಕರ್ಣಗಳ ಪ್ರತಿಯೊಂದು ಕರ್ಣದ ಉದ್ದವನ್ನು ಕಂಡುಹಿಡಿದ್ರೆ ಮಾತ್ರ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಹೌದು ಅಲ್ವಾ ಅಂಥೇಳಿ ಗೊತ್ತಾಗುತ್ತೆ.
ಅದೇ ರೀತಿಯಾಗಿ ನಾವು ಬಿಡಿ ಕರ್ಣಗಳ ಉದ್ದವನ್ನು ಕೂಡ ಕಂಡುಹಿಡಿದು ನೋಡ್ತಾ ಹೋಗೋಣ. ಅದನ್ನು ಕೂಡ ನಾವು ಕ್ಲಿಯರಾಗಿ ಎರಡೂ ಕರ್ಣಗಳು ಉದ್ದ ಸಮನಾಗಿ ಬಂದರೆ ಇದು ಚೌಕ ಆಗಿರುತ್ತೆ. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಏನು ಮಾಡ್ಬೋದು, ಈ ಒಂದು ಉದ್ದವನ್ನು ಕಂಡುಹಿಡ್ಕೋಬೋದು. ಸೊ ಈಗ ಬಿ ಡಿ ನಿರ್ದೇಶಾಂಕವನ್ನು ತೆಗೆದುಕೊಂಡಿದ್ದೇನೆ. -3 x2 -3 ಇದೆ, -1 ಹೋಲ್ ಸ್ಕ್ವೇರ್, y2 0 ಇದೆ, y1 ಕೂಡ 0 ಇದೆ. ಸೊ ಇದು ಏನಾಗುತ್ತೆ ಅಂದರೆ -3 -1 -4 ಹೋಲ್ ಸ್ಕ್ವೇರ್ ಅಂದಾಗ -4 ಹೋಲ್ ಸ್ಕ್ವೇರ್ ಅಂದಾಗ 4 ಸ್ಕ್ವೇರ್ 16 ಆಗುತ್ತೆ. 16 ಇದು ಯಾವುದರ ವರ್ಗ ಸಂಖ್ಯೆ ಇದೆ? 4ರ ವರ್ಗ ಸಂಖ್ಯೆ ಇದೆ. 4 ಮಾನಗಳು ಅಂಥೇಳಿ ಬರೀಬೇಕು. ಈ ನೆಕ್ಸ್ಟ್ ಎ ಸಿ ನಿರ್ದೇಶಾಂಕವನ್ನು ತೆಗೆದುಕೊಳ್ಳೋಣ. ಎ ಸಿ ನಿರ್ದೇಶಾಂಕ ಏನಿದೆ ಅದನ್ನು ಬರ್ಕೊಳ್ಳೋಣ. ಇದು ಎ ಸಿ ನಿರ್ದೇಶಾಂಕ. ಈಗ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. x2 -1 -1 ಹೋಲ್ ಸ್ಕ್ವೇರ್, ಇದು 2 ಮೈನಸ್ ಫಾರ್ಮುಲಾದಲ್ಲಿದೆ, ಅಗೇನ್ -2 ಹೋಲ್ ಸ್ಕ್ವೇರ್. ಈಗ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಹೋಲ್ ಸ್ಕ್ವೇರ್, 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಇದು -1 + 1 0 ಆಗುತ್ತೆ, 0 ಸ್ಕ್ವೇರ್ 0 ಆಗಿರುತ್ತೆ. ಈಗ 2 × 2 4 ಸ್ಕ್ವೇರ್ಸ್, ಅಗೇನ್ 16 4ರ ವರ್ಗ ಆಗಿದೆ. ಹಾಗಾಗಿ 4 ಮಾನಗಳು. ಅಂದರೆ ಈಗೇನಾಯಿತು, ಬಿ ಡಿ = ಎ ಸಿ ಬಂದಿರೋದ್ರಿಂದ ಇದು ಎರಡೂ ಕರ್ಣಗಳು ಸಮ ಮತ್ತು ಎ ಬಿ = ಬಿ ಸಿ ಸಿ ಡಿ ಡಿ ಎ ಆಗಿರೋದ್ರಿಂದ ಎಲ್ಲ ಬಾಹುಗಳು ಸಮ. ಎಲ್ಲ ಕರ್ಣಗಳು, ಎರಡೂ ಕರ್ಣಗಳು ಸಮ, ಎಲ್ಲ ಬಾಹುಗಳು ಕೂಡ ಸಮ. ಆದ್ದರಿಂದ ಇದು ಒಂದು ಚೌಕವಾಗಿದೆ ಅಂಥೇಳಿ ಕನ್ಕ್ಲೂಷನ್ನ ಬರೆದ್ರೆ ಪೂರ್ತಿ ಅಂಕ ಸಿಗುತ್ತೆ. ಇದು ಒಂದು ಚೌಕವಾಗಿದೆ. ಸೊ ನಾನೀಗ ಈ 6ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 3ನೇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 2ನೇ ಕ್ವಶನನ್ನು ನೀವು ಇದೇ ರೀತಿಯಾಗಿ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರನ್ನು ತಿಳಿಸಿ. 3ನೇ ಪ್ರಶ್ನೆ, ಇದು ಕೂಡ ಒಂದು ಚತುರ್ಭುಜದ ವಿಧ ಇದೆ ಇಲ್ವಾ ಅಂತ ಚೆಕ್ ಮಾಡಿ ನೋಡೋಣ. 4,5 7,6 4,3 1,2 ಅಂತ ಇದೆ. ಇದನ್ನು ಕೂಡ ನಾವು ಚತುರ್ಭುಜ ಇದೆ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸನ್ನು ಬರೆಯೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಈಸಿ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ವಿತಿನ್ 30 ಸೆಕೆಂಡ್ ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್. ಹೌ ಟು ಸಾಲ್ವ್, ಯು ಹ್ಯಾವ್ ಟು ಚೆಕ್ ನಾವು. ನೋಡಿ, ಈಗ ಇದು ಎಲ್ಲನೂ ಕೂಡ ಇದು ಮೊದಲಿಗೆ ನಾವು ಡಯಾಗ್ರಾಮನ್ನು ಬರ್ಕೊಂಡ್ವಿ, ಎ ಬಿ ಸಿ ಡಿ ಅಂತ. ಸೊ ಮೊದಲಿಗೆ ಎ ಬಿ ನಿರ್ದೇಶಾಂಕ ತೊಗೋತಾ ಇದ್ದೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಮಾತ್ರ ಇದು ಈಸಿ ಟ್ರಿಕ್ಸ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೀವು ಫುಲ್ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬರೆಯುವಂಥ ನೆಸಸರಿ ಇಲ್ಲ. ಸೊ ಹಾಗಾಗಿ ಎ ಬಿ ನಾನು ನಿರ್ದೇಶಾಂಕವನ್ನು ಇಲ್ಲಿ ಇದ್ದಾವೆ, ಅದನ್ನು ಡೈರೆಕ್ಟಾಗಿ ಏನು ಮಾಡ್ತೀನಿ, x2 - x1 ಇದು 7. ಈಗ ಎ ಬಿ ಸ್ಕ್ವೇರ್ ನಾ ಫುಲ್ಲಾಗಿ ಇದು ಸ್ಕ್ವೇರ್ ರೂಟ್ ತೊಗೋತಾ ಇಲ್ಲ. ಈಗ ಎ ಬಿ ಸ್ಕ್ವೇರ್ ಮಾತ್ರ ಮಾಡಿಬಿಡ್ತೀನಿ, ಅಂದರೆ ಸ್ಕ್ವೇರ್ ತೆಗೆದು ಎ ಬಿ ಸ್ಕ್ವೇರ್ ಮಾಡಿಬಿಡ್ತೀನಿ. ಸೊ ಈಗ ನೋಡಿ, 7 - 4 ಎಷ್ಟಾಗುತ್ತೆ? 3. ಓಕೆನಾ? 7 - 3 ಎಷ್ಟಾಗುತ್ತೆ? 3 ಆಗುತ್ತೆ. 6 - 5 ಎಷ್ಟಾಗುತ್ತೆ? 1 ಆಗುತ್ತೆ. ಎರಡದ್ರ ಸ್ಕ್ವೇರ್ ಮಾಡಿ ಎಷ್ಟಾಗುತ್ತೆ? 10 ಬಂತು. ಈಗ ಬಿ ಸಿ ಮಾಡಿ, ಬಿ ಸಿ ಸ್ಕ್ವೇರ್ ಅಂದರೆ ಬಿ ಮತ್ತು ಸಿ ಈ ಎರಡು ನಿರ್ದೇಶಾಂಕವನ್ನು ತೊಗೋಬೇಕೀಗ. 4 - 7 ಎಷ್ಟು ಬಂತು? -3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 3 - 6 ಎಷ್ಟು ಬಂತು? -3 ಸ್ಕ್ವೇರ್. 3 - 6 3 ಸ್ಕ್ವೇರ್ ಬಂತು. 3 ಸ್ಕ್ವೇರ್ 9, 3 ಸ್ಕ್ವೇರ್ 9, ಇದು 18 ಆಯಿತು. ಈಗ ನೆಕ್ಸ್ಟು ಡಿ ಸಿ ಚೆಕ್ ಮಾಡಿ, ಡಿ ಸಿ ಚೆಕ್ ಮಾಡಿ. ಆವಾಗ ಈ ಎರಡು 1 - 4 3, 1 - 3 ಹೋಲ್ ಸ್ಕ್ವೇರ್. ನೆಕ್ಸ್ಟ್
2 ಮೈನಸ್ 3 ಎಷ್ಟಾಗುತ್ತೆ? 1 ಆಗುತ್ತೆ. 3 ಮೈನಸ್ 2 ಮೈನಸ್ 3 1 ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ 3 ಸ್ಕ್ವೇರ್ 9 ಮೈನಸ್ 1 ಸ್ಕ್ವೇರ್ ಎಷ್ಟಾಗುತ್ತೆ? 1 ಬರುತ್ತೆ. ಇದು 10. ಸೊ ಆಲ್ಟರ್ನೇಟಾಗಿ ನಿಮಗೆ ಹಿಂಗೆ ಬರ್ತಾ ಹೋಗುತ್ತೆ ಅಂತ ಐಡಿಯಾ ಬರುತ್ತೆ. ಇದು 10 ಇದೆ, 18 ಇದೆ, ಇದು 10 ಇದೆ. ಈಗ ಎ ಡಿಯನ್ನು ಕೂಡ ನಾವು ಮಾಡಿದರೆ ಏನಾಗುತ್ತೆ ಅಂದರೆ ಅದು ಕೂಡ 18 ಬರುತ್ತೆ. ಸೊ ಒಂದು ಬಾಹು ಈಗ ಎ ಬಿಗೆ ಡಿ ಸಿ ಸಮನಾಗಿದೆ ಮತ್ತು ಬಿ ಸಿಗೆ ಎ ಡಿ ಸಮನಾಗಿ ಇರುತ್ತೆ. ಹಾಗಾಗಿ ವಿರುದ್ಧ ಬಾಹುಗಳು ಸಮನಾಗಿದ್ದರೆ ಈ ರೀತಿಯಾಗಿರುವಂಥ ಚತುರ್ಭುಜದ ವಿಧಕ್ಕೆ ನಾವು ಸಮಾನಾಂತರ ಚತುರ್ಭುಜ ಅಂಥೇಳಿ ಕರಿತೀವಿ. ಓಕೆ, ಈ ರೀತಿಯಾಗಿ ಈಸಿ. ಸೊ ಇಷ್ಟು ಕೂಡ ಕ್ಯಾಲ್ಕುಲೇಷನ್ ಮಾಡುವಂಥ ನೆಸೆಸರಿ ಇಲ್ಲ. ನೀವು ಈಸಿಯಾಗಿ ಇಲ್ಲಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರನ್ನು ಬರಿಬೋದು. ಮೈನಸ್ 3 ಮೈನಸ್ 4 3 ಸ್ಕ್ವೇರ್ 9 ಆಗುತ್ತೆ. 6 ಮೈನಸ್ 5 1 ಸ್ಕ್ವೇರ್ ಆಗುತ್ತೆ. 9 + 1 10. ಈ ರೀತಿಯಾಗಿ ಬಾಯಲೆಕ್ಕ ಮಾಡಿ ಆನ್ಸರನ್ನು ಬರಿಬೋದು. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದಾಗ ಡಿಸ್ಕ್ರಿಪ್ಟಿವನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇದನ್ನು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಅಂದಾಗ ಪರಿಹಾರ ಅಂತ ಹೇಳಿ ಬರ್ಕೋರಿ. ಪರಿಹಾರ ಅಂತ ಬರ್ಕೊಂಡು ಇಲ್ಲಿ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ, ಇದನ್ನು ಬರ್ಕೋಬೇಕು. ಸೊ ಇವಾಗ ಮೊದಲೇದಾಗಿ ದೂರ ಸೂತ್ರವನ್ನು ಬರಿಬೇಕು. ದೂರ ಸೂತ್ರವನ್ನು ಬರೆದು ಸೊ √(x2 - x1) ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್ ಅಂತೇಳಿ ಬರೀಬೇಕು. ನಂತರ ಈಗ ಎ ಬಿ ಡಿಸ್ಟೆನ್ಸನ್ನು ಕಂಡುಹಿಡಿಯೋಣ. ಸೊ ಎ ಬಿ ಡಿಸ್ಟೆನ್ಸ್ ಅಂತಂದರೆ x2 7 ಆಗಿರುತ್ತೆ. 7 - 4 ಹೋಲ್ ಸ್ಕ್ವೇರ್ ಪ್ಲಸ್ y2 6 ಆಗಿರುತ್ತೆ. y1 5 ಆಗಿರುತ್ತೆ. 5 ಹೋಲ್ ಸ್ಕ್ವೇರ್. ಸೊ 7 - 3 ಬರುತ್ತೆ. 6 - 1 1 ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ? 9 + 1 √10 ಆಗುತ್ತೆ. ಸೊ ಈಗ ಬಿ ಸಿ ಡಿಸ್ಟೆನ್ಸನ್ನು ಕಂಡುಹಿಡಿತೀನಿ. ಬಿ ಸಿ ಡಿಸ್ಟೆನ್ಸ್ ಮೇಲೆ ನಿಮಗೆ ನಿರ್ದೇಶಾಂಕ ಕಾಣ್ತಾ ಇದ್ದಾವೆ, ಅದನ್ನು ಬರ್ಕೋಣ. ಬಿ ಮೊದಲಿಗೆ 4 - 7 ಹೋಲ್ ಸ್ಕ್ವೇರ್ 3 - 6 ಹೋಲ್ ಸ್ಕ್ವೇರ್. ದೆನ್ ಇದು 3 ಆಗುತ್ತೆ. 3 ಸ್ಕ್ವೇರ್ -3 ಸ್ಕ್ವೇರ್. ಇದು ಕೂಡ -3 ಸ್ಕ್ವೇರ್. ಎರಡನ್ನು ಕೂಡ 3 ಸ್ಕ್ವೇರ್ 9 3 ಸ್ಕ್ವೇರ್ 9 18 ಬರುತ್ತೆ. ಸೊ ಈಗ ನಾನು ಸಿ ಡಿ ಡಿಸ್ಟೆನ್ಸನ್ನು ಕಂಡುಹಿಡಿತೀನಿ. ಸಿ ಡಿ ಡಿಸ್ಟೆನ್ಸ್ 1 - 4 ಹೋಲ್ ಸ್ಕ್ವೇರ್ 2 - 3 ಹೋಲ್ ಸ್ಕ್ವೇರ್. ಇದು -3 ಆಗುತ್ತೆ. ಇದು -1 ಆಗುತ್ತೆ. -1. 3 ಸ್ಕ್ವೇರ್ 9 1 ಸ್ಕ್ವೇರ್ 1. ಸೊ ಇದು ಕೂಡ √10. ನೆಕ್ಸ್ಟ್ ಈಗ ಡಿ ಎ ಡಿಸ್ಟೆನ್ಸನ್ನು ಕಂಡುಹಿಡಿತೀನಿ. ಡಿ ಎ ಡಿಸ್ಟೆನ್ಸನ್ನು ಕಂಡುಹಿಡಿದಾಗ ಡಿದು ಡಿಸ್ಟೆನ್ಸ್ x1 ಇದೆ, 1, 2 ಇದೆ. 1 - 4 ಹೋಲ್ ಸ್ಕ್ವೇರ್ 2 - 5 ಹೋಲ್ ಸ್ಕ್ವೇರ್. ಸೊ ಇದು -3 ಹೋಲ್ ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್ 9 3 ಸ್ಕ್ವೇರ್ 9 3 ಸ್ಕ್ವೇರ್ 9. ಇದು ಕೂಡ √8. ಸೊ ಇಲ್ಲಿ ಏನು ಸಿಗ್ತಾ ಇದೆ ಅಂದರೆ ಎ ಬಿ = ಸಿ ಡಿ ಬರ್ತಾ ಇದೆ. ಅದೇ ರೀತಿಯಾಗಿ ಬಿ ಸಿ = ಡಿ ಎ ಬರ್ತಾ ಇದೆ. ಅಂದರೆ ಇದು √10 ಬಂದಿದೆ, ಇದು √18 ಬರ್ತಾ ಇದೆ. ಅಂದರೆ ಪರಸ್ಪರ ಅಭಿಮುಖ ಬಾಹುಗಳು ಏನಾಗ್ತಾ ಇದ್ದಾವೆ? ಸಮನಾಗಿದ್ದಾವೆ. ಪರಸ್ಪರ ಅಭಿಮುಖ ಬಾಹುಗಳು ಸಮನಾಗಿದ್ದರೆ ಇದು ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಇಷ್ಟು ಬರೆದ್ಬಿಟ್ರೆ ಮುಗೀತು, ಸಮಾಂತರ ಚತುರ್ಭುಜ. ನೋಡಿರಿ, 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ಫಿಕ್ಸ್ಡ್ ಕ್ವಶನ್ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ನೋಡ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಆಲ್ರೆಡಿ ಕ್ವಶನ್ ಪೇಪರನ್ನು ಕೂಡ ನಾನು ಚಾನಲಲ್ಲಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ವಿಸಿಟ್ ಮಾಡಿ ನೋಡ್ಬೋದು. ಸೊ ಎಕ್ಸಾಮ್ ಸಮೀಪ ಬಂದಾಗಿ ನಾನು ಇನ್ನೊಂದು ಸಾರಿ ಆ ಕ್ವಶನ್ ಪೇಪರನ್ನು ರಿವಿಷನ್ ಮಾಡಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನಾವು 7ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. 2, -5 -2, 9 ರಿಂದ ಸಮಾನ ದೂರದಲ್ಲಿರುವ
ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೊದಲಿಗೆ ಬರ್ಕೋಬೇಕು ನಾವು. 7ನೇ ಪ್ರಶ್ನೆದು ನಿರ್ದೇಶಾಂಕ, ಎದ ನಿರ್ದೇಶಾಂಕ ಎಷ್ಟಿದೆ 2, -5 ಇದೆ. ಬಿದ ನಿರ್ದೇಶಾಂಕ ಎಷ್ಟಿದೆ, ಅದು -2, 9 ಅಂತ ಇದೆ. ಈ ಎರಡೂ ಬಿಂದುಗಳೇನಿದಾವಪ್ಪ ಅಂದರೆ ಎಕ್ಸ್ನ ನಿರ್ದೇಶಾಂಕದ ಮೇಲೆ ಸಮಾನ ದೂರದಲ್ಲಿವೆ. ಇದು ಎ ನಿರ್ದೇಶಾಂಕ ಆಗಿರಲಿ 2, -5 ಇದೆ. ಬಿ ನಿರ್ದೇಶಾಂಕ -2, 9 ಅಂತ ಇದೆ. ಇದು ಬಿ ಆಗಿರಲಿ, ಇದು ಎ ಆಗಿರಲಿ. ಪಿ ನಿರ್ದೇಶಾಂಕ ಇದನ್ನು ಕೂಡ ಕನ್ಸಿಡರ್ ಮಾಡೋಣ. ಇದು ಯಾವುದ್ರ ಮೇಲಿದೆ, ಎಕ್ಸ್ ಅಕ್ಷದ ಮೇಲಿದೆ. ಎಕ್ಸ್ ಅಕ್ಷದ ಮೇಲಿದ್ದರೆ ನಿಮಗೆ ಗೊತ್ತಿರಬೇಕು ವಾಯ್ ಅಕ್ಷ ಯಾವಾಗಲೂ 0 ಆಗಿರುತ್ತೆ. ಇದು ನಿರ್ದೇಶಾಂಕ. ಸೊ ಇವಾಗ ಇಲ್ಲಿ ಏನು ಕಂಡುಹಿಡಬೇಕಾಗಿದೆ, ನಾವು ಎಕ್ಸ್ನ ನಿರ್ದೇಶಾಂಕವನ್ನು ಕಂಡುಹಿಡಬೇಕಾಗಿದೆ. ಎಕ್ಸ್ನ ನಿರ್ದೇಶಾಂಕವನ್ನು ಕಂಡುಹಿಡಬೇಕಾದ್ರೆ ನಾವು ಈಗ ಎ ಪಿ ಈಸ್ ಈಕ್ವಲ್ ಟು ಬಿ ಪಿಯನ್ನು ಸಾಲ್ವ್ ಮಾಡಬೇಕು. ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. ಸೊ ಎರಡೂ ಕಡೆಗೂ ಕೂಡ ನಾವು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ಎರಡೂ ಕಡೆಗೂ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಒಳಗಡೆ ಫಾರ್ಮುಲಾ ಏನಿದೆ, ದೂರ ಸೂತ್ರದಲ್ಲಿ ಫಾರ್ಮುಲಾ ಏನಿದೆ, √(x2 - x1) ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಎರಡೂ ಕಡೆಗೂ ರೂಟನ್ನು ಕ್ಯಾನ್ಸಲ್ ಮಾಡಿ ನಾನು ಡೈರೆಕ್ಟ್ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತೇಳಿ ಬರ್ಕೋತೀನಿ. ಎ ಪಿ ಏನಿದೆ, ಎ ಪಿ ಡಿಸ್ಟೆನ್ಸ್ ಇದು x2, ಓಕೆ, x2 ಇದು x1 - 2 ಹೋಲ್ ಸ್ಕ್ವೇರ್, y2 0, y1 -5 ಇದೆ, -5 ಹೋಲ್ ಸ್ಕ್ವೇರ್. ಸೊ ಬಿ ಪಿದು -2. ಮೊದಲಿಗೆ ನೀವು ಎಕ್ಸ್ ಟರ್ಮ್ ತೊಗೊಂಡ್ರೂ ನಡೆಯುತ್ತೆ. ಎಕ್ಸ್ ಇದು ಮೈನಸ್ ಇದೆ, +2 +9 - 0. ನೆಕ್ಸ್ಟ್ ಈಗ ಎರಡೂ ಕಡೆಗೂ ನಾವಿಲ್ಲಿ ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡ್ತೀವಿ. ಆವಾಗ x -2 ಹೋಲ್ ಸ್ಕ್ವೇರ್, ಇದು 5 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು x +2 ಹೋಲ್ ಸ್ಕ್ವೇರ್ 9 ಹೋಲ್ ಸ್ಕ್ವೇರ್. ಇದನ್ನು a - b ಹೋಲ್ ಸ್ಕ್ವೇರ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀನಿ. a² + b² -2ab. ಇಲ್ಲಿ x² + a² + b² -2 -2ab 2 to 4 4x ಬರುತ್ತೆ, +5². ನೆಕ್ಸ್ಟ್ ಇಲ್ಲಿ a + b ಹೋಲ್ ಸ್ಕ್ವೇರ್, ಇಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಬರಬೇಕು. x² + 4 ಅಂದರೆ 2² 4 +2 × 2 4 4 × x 4x 9². ಈಗ ಯಾವ ಟರ್ಮ್ ಕ್ಯಾನ್ಸಲ್ ಆಗ್ತವೆ, ಕ್ಯಾನ್ಸಲ್ ಮಾಡಿಬಿಡಿ. x² ಕ್ಯಾನ್ಸಲ್. ನೆಕ್ಸ್ಟು 4 ಕ್ಯಾನ್ಸಲ್, 4 ಕ್ಯಾನ್ಸಲು, 4x ಹಂಗೆ ಇಟ್ಕೋತೀನಿ. ಇದು 25 ಈಸ್ ಈಕ್ವಲ್ ಟು, ಇದು 4x ಇದೆ, ಇದು 81 ಇದೆ. ಎಲ್ಲ ಎಕ್ಸ್ ಟರ್ಮ್ ಒಂದೇ ಕಡೆಗೆ ತಗೋತೀನಿ. -4x 81, ಇದು ಮೈನಸ್ ಈ ಕಡೆ ಹೋಗಿ 25 ಆಗುತ್ತೆ. -8x 81ನಲ್ಲಿ 25ನ ಮೈನಸ್ ಮಾಡಿ, ಆವಾಗ 4 2 64 ಬರುತ್ತೆ. ಸೊ 64x ಇದು -8 64. ಸಾರಿ, ಇಲ್ಲಿ 56 ಬರಬೇಕಲ್ವಾ, 56, ಸಾರಿ ಫಾರ್ ದಟ್, 56 ಬರುತ್ತೆ. ಸೊ x ಈಸ್ ಈಕ್ವಲ್ ಟು 56 ಡಿವೈಡೆಡ್ ಬೈ 8 ಮಾಡ್ತೀನಿ. ಇದು -x, ಮೈನಸ್ ಇಲ್ಲೇ ಇರಲಿ ಅಥವಾ ಈಗಲೇ ಮೈನಸ್ ತೊಗೊಂಡು ಈ ಕಡೆ ಬಂದರೂ ನಡೆಯುತ್ತೆ. ಸೊ 8 1 8 7 56. ಸೊ x ಈಕ್ವಲ್ ಟು -7 ಮತ್ತು ಸೊ ಈಗ ಈ ನಿರ್ದೇಶಾಂಕ ಕೊಟ್ಟಿದ್ರು, ಅದು ಈ ನಿರ್ದೇಶಾಂಕ ಏನಿತ್ತು 2 -5. ಬಿ ನಿರ್ದೇಶಾಂಕ -2 9 ಇತ್ತು. ಇಲ್ಲಿ x, 0 ಇದು ಎಕ್ಸನ್ನು ರೇಖೆ ಮೇಲೆ ಆಗಿರೋದ್ರಿಂದ y ನಿರ್ದೇಶಾಂಕ 0 ಇರುತ್ತೆ. ಹಾಗಾಗಿ ನಮಗೆ ಈ ಒಂದು ನಿರ್ದೇಶಾಂಕ -7 0 ಆಗಿರುತ್ತದೆ.
ಎಕ್ಸ್ ಕಾಮ 0ನ ನಿರ್ದೇಶಾಂಕವು -7 ಆಗಿರುತ್ತದೆ. ಇಷ್ಟು ಕನ್ಕ್ಲೂಷನನ್ನು ಬರೀಬೇಕು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಪಿ ನಿರ್ದೇಶಾಂಕ 2 - 3 ಇದೆ. ಕ್ಯೂ ನಿರ್ದೇಶಾಂಕ 10y ಇದೆ. ಬಿಂದುಗಳ ನಡುವಿನ ದೂರ 10 ಮಾನಗಳ ಆದರೆ y ಬೆಲೆಯನ್ನು ಕಂಡುಹಿಡಿಯಿರಿ. ನಾವೀಗ ಸಾಲ್ವ್ ಮಾಡ್ತಾ ಇರುವ ಪ್ರತಿಯೊಂದು ಕ್ವೆಶನ್ ಕೂಡ ಡಿಫ್ರೆಂಟ್ ಟೈಪಲ್ಲಿದೆ. ಸೊ ಪ್ರತಿಯೊಂದು ಕ್ವೆಶನ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ಕೂಡ ನಾವು ಯಾವ ರೀತಿಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಎಕ್ಸ್ ಅಕ್ಷದ ಮೇಲೆ ಇದೇನಿದೆ 2019ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೇಳಿದರು ಈ ರೀತಿಯಾಗಿ. ಸೊ ಪ್ರತಿಯೊಂದು ಸರಿ ಎಕ್ಸಾಮನ್ನು ಪೋಸ್ಟ್ ಕಾಲ್ ಆದಾಗ ಅಟ್ಲೀಸ್ಟ್ 4 ಅಂಕದ ಪ್ರಶ್ನೆ ಈ ಚಾಪ್ಟರಿಂದ ಬರುತ್ತೆ ಡೆಫಿನೆಟ್ಲಿ. ಈ ಸರಿ ಪ್ರತಿ ಸಾರಿ ಕೇಳಿದಾಗಲೂ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೇ ಕೇಳಿದ್ದಾರೆ. ಇನ್ನೊಂದು ಸೂತ್ರ ಇದೆ, ಇಲ್ಲಿ ಸೆಕ್ಷನ್ ಫಾರ್ಮುಲಾ ಕೂಡ ಇದೆ, ಅದರಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಡೋಂಟ್ ನೆಗ್ಲೆಕ್ಟ್ ಎನಿ ಪಾಯಿಂಟ್. ಓಕೆ, ಸೊ ಈಗ 8ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ನೋಡೋಣ. 8ನೇ ಪ್ರಶ್ನೆ ಪಿ. ಈಗ ನಾವು ಮೊದಲಿಗೆ ನಮಗೆ ಇದೊಂದು ಐಡಿಯಾ ಬರಬೇಕಪ್ಪ ಅಂದರೆ ಡಯಾಗ್ರಾಮನ್ನು ಹಾಕೊಳ್ಳಬೇಕು. ಸೊ 2, -3 ಕ್ಯೂ ನಿರ್ದೇಶಾಂಕ 10, y ಇದೆ. ಸೊ ಈ ಎರಡೂ ಬಿಂದುಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ನಮಗೆ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇಷ್ಟೊತ್ತು ನಾವು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಡಿಸ್ಟೆನ್ಸ್ ಕಂಡುಹಿಡಿದ್ವಿ. ಆದರೆ ಈಗ y ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾಗಿ ಪರಿಹಾರ ಅಂತಂದ್ಬಿಟ್ಟು ನಾವು ದೂರ ಸೂತ್ರವನ್ನು ಬರಿಬೇಕು. ದೂರ ಸೂತ್ರ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಈಗ ನಾವು ಎರಡೂ ಬದಿಗಳಿಗೂ ಕೂಡ ವರ್ಗ ಅಂದರೆ ಈಗ ಪಿ ಕ್ಯೂ ಇದರ ಡಿಸ್ಟೆನ್ಸ್ ಫಾರ್ಮುಲಾ ನಿರ್ದೇಶಾಂಕ x2 - x1 10 - 2 ಹೋಲ್ ಸ್ಕ್ವೇರ್ y2 y -3 ಇದೆ ಹೋಲ್ ಸ್ಕ್ವೇರ್ 10 - 2 ಹೋಲ್ ಸ್ಕ್ವೇರ್ y +3 ಹೋಲ್ ಸ್ಕ್ವೇರ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಪಿ ಕ್ಯೂ ಅನ್ನು ಕೊಟ್ಟಿದ್ದಾರೆ 10 ಅಂತ, ಈ ವರ್ಗ ತೆಗೆದು ಈ ಕಡೆ ಸ್ಕ್ವೇರ್ ಮಾಡ್ತೀನಿ. ಆವಾಗ 10 ಸ್ಕ್ವೇರ್ ಆಗುತ್ತೆ. ಇದು ಏನಾಗುತ್ತೆ 10 - 2 8 ಸ್ಕ್ವೇರ್ ಆಗುತ್ತೆ. y +3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 10 ಸ್ಕ್ವೇರ್ 100 ಆಗುತ್ತೆ. 8 ಸ್ಕ್ವೇರು 64 ಆಗುತ್ತೆ. ಸೊ ಈ ಟರ್ಮನ್ನು a + b ಹೋಲ್ ಸ್ಕ್ವೇರಿಂದ ಸಾಲ್ವ್ ಮಾಡಬೇಕು. y ಸ್ಕ್ವೇರ್ +3 ಸ್ಕ್ವೇರ್ 9 ಆಗುತ್ತೆ, ಪ್ಲಸ್ 2 × 3 6y ಆಗುತ್ತೆ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ 100 ಆ್ಯಸ್ ಇಟ್ ಈಸ್ 64 + 9 73 ಆಯಿತು. y ಸ್ಕ್ವೇರ್ +6y. ಸೊ ಇವಾಗ ಏನು ಮಾಡೋಣಪ್ಪ ಅಂದರೆ ಈ ಕಡೆ 100 - 73 ಮಾಡೋಣ. y ಸ್ಕ್ವೇರ್ +6y. ನೆಕ್ಸ್ಟ್ ಈಗ ಏನು ಮಾಡೋಣಪ್ಪ ಅಂದರೆ y ಸ್ಕ್ವೇರ್ +6y 100 - 73 - 27 = 0. ಈಗ ಇದು ನಮಗೇನು ಸಿಕ್ತು, ಅಪವರ್ತನ ವಿಧಾನದಿಂದ ಕ್ವಾಡ್ರಾಟಿಕ್ ಈಕ್ವೇಷನಿಂದ ಅಪವರ್ತನವನ್ನು ಕಂಡುಹಿಡ್ಕೋಬೇಕು. y ಸ್ಕ್ವೇರ್ ಅಂದರೆ ಮಧ್ಯಮ ಸಂಖ್ಯೆಗಳ ಮೊತ್ತ ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರಬೇಕು. ಆ ರೀತಿ ಅಂದರೆ 9y - 3y. 9ರಲ್ಲಿ 3ಯನ್ನು ಮೈನಸ್ ಮಾಡಿದ್ರೆ 6 ಬರುತ್ತೆ. 9 × 3 = 27 ಬರುತ್ತೆ. 27 = 0. y into bracket y + 9 - 3y + 9 = 0. ಈಗ y - 3 = 0 or y + 9 = 0. ಹಾಗಾದರೆ ಇಲ್ಲಿ y = +3, y -3. ಇಲ್ಲಿ ಏನಾಗ್ತಾಯಿದೆ, yನ ಬೆಲೆ ಏನಾಗ್ತಾಯಿದೆ ಅಂದರೆ +3
ಆರ್ -9 ಅಂತ ಆನ್ಸರ್ ಬರುತ್ತೆ. ಓಕೆ, ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಎಲ್ಲವೂ ಕೂಡ ಡಿಫಿಕಲ್ಟಿ ಅಂತೂ ಇಲ್ಲ, ಈಸಿ ಇದ್ದಾವೆ. ಓನ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಪ್ರಶ್ನೆಯ ಸ್ವರೂಪ ಮಾತ್ರ ಚೇಂಜ್ ಇದೆ. ಓಕೆ, ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಕ್ಯೂ ನಿರ್ದೇಶಾಂಕ 0,1 ಇದೆ. ಕ್ಯೂ ನಿರ್ದೇಶಾಂಕವು ಈ ಕ್ಯೂ ಬಿಂದು ಏನಿದೆ ಅಂದರೆ ಪಿ ಮತ್ತು ಆರ್ರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಸೊ ಎಲ್ಲ ವೆರೈಟಿ ಕ್ವಶನ್ಸ್ಗಳಿದ್ದಾವೆ, ಹಾಗಾಗಿ ಎಲ್ಲವನ್ನು ಕೂಡ ನೀವು ಮಾಡಲೇಬೇಕು. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ಕ್ಯೂ ಬಿಂದು ಏನಿದೆ ಅಂದರೆ ಪಿ ಮತ್ತು ಆರ್ ನಡುವೆ ಸಮಾನ ದೂರದಲ್ಲಿದೆ. ಕ್ಯೂ ಬಿಂದು ಇದೆ, ಇದು 0,1 ಇದೆ. ಪಿ ಏನಿದೆ, ಪಿ ನಿರ್ದೇಶಾಂಕ 5 -3 ಇದೆ. ಇಲ್ಲಿ ಆರ್ ನಿರ್ದೇಶಾಂಕ x,6 ಇದೆ. ಎರಡೂ ಸಮಾನ ದೂರದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಪರಿಹಾರ ಅಂತ ತಗೊಂಡು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಕ್ಯೂ ಬಿಂದು ಪಿ ಮತ್ತು ಆರಿಂದ ಸಮಾನ ದೂರದಲ್ಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಬರ್ಕೊಂಡ್ವಿ. ನಂತರ ಈಗ ಕ್ಯೂ ಪಿ = ಕ್ಯೂ ಆರ್ ಅಂತ ಬರಿಬೋದು. ಅದೇ ರೀತಿಯಾಗಿ ಕ್ಯೂ ಪಿ ಸ್ಕ್ವಯರ್ = ಕ್ಯೂ ಆರ್ ಸ್ಕ್ವಯರ್ ಅಂತ ಬರಿಬೋದು. ಹಾಗಾಗಿ ನಾವು ಕ್ಯೂ ಆರ್ ಸ್ಕ್ವಯರ್ ಬರೆದ್ರೆ ಏನಾಗುತ್ತೆ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಇದು ಸ್ಕ್ವಯರ್ ರೂಟ್ ಹೋಗಿಬಿಡುತ್ತೆ. ದೂರ ಸೂತ್ರವನ್ನು ಕೂಡ ಬರೀರಿ. ವಿತೌಟ್ ಮಿಸ್ಟೇಕ್ ಯು ಹ್ಯಾವ್ ಟು ರೈಟ್ ದ ಡಿಸ್ಟೆನ್ಸ್ ಫಾರ್ಮುಲಾ. x2 - x1 ಹೋಲ್ ಸ್ಕ್ವೇರ್, y2 - y1 ಹೋಲ್ ಸ್ಕ್ವೇರ್. ಈಗ ಎರಡೂ ಕಡೆಗೂ ನಾವು ಸ್ಕ್ವಯರ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ಕ್ವಯರ್ ರೂಟ್ ಹೋಗಿಬಿಡತ್ತೆ. ಹಾಗಾಗಿ x2 - x1 ಹೋಲ್ ಸ್ಕ್ವೇರ್, y2 - y1 ಹೋಲ್ ಸ್ಕ್ವೇರ್. ಇದು ಯಾವುದಕ್ಕೆ? ಪಿ ಕ್ಯೂಗೆ ಅಥವಾ ಕ್ಯೂ ಪಿ. ನಂತರ ಈಗ = ಕ್ಯೂ ಆರ್ ಅಂತ ತಗೋಣ. ಕ್ಯೂ ಆರ್ ಅಂತ ತೆಗೆದುಕೊಂಡಾಗ ಇಲ್ಲಿ ಏನು ಬರುತ್ತೆ? x2 - x1 ಹೋಲ್ ಸ್ಕ್ವೇರ್, y2 - y1 ಹೋಲ್ ಸ್ಕ್ವೇರ್. ಓಕೆ, ಪಿ ಕ್ಯೂನಲ್ಲಿ ನಿರ್ದೇಶಾಂಕ ಏನಿದೆ, x2 ಏನಿದೆ 0, 0 - 5 ಹೋಲ್ ಸ್ಕ್ವೇರ್, y2 ಅಂದರೆ 1 ಇದೆ, -3, y1 ಅಂದರೆ 3 ಇದೆ ಹೋಲ್ ಸ್ಕ್ವೇರ್ = ಕ್ಯೂ ಆರ್ನಲ್ಲಿ, ಕ್ಯೂ ಆರ್ ನಿರ್ದೇಶಾಂಕದಲ್ಲಿ ಕ್ಯೂ ಅಂದರೆ x ಇದೆ, x2 x ಇದೆ, x1 0 ಇದೆ ಹೋಲ್ ಸ್ಕ್ವೇರ್, ದೆನ್ y2 - y1, y2 ಅಂದರೆ 6 ಇದೆ, y1 ಅಂದರೆ 1 ಇದೆ ಹೋಲ್ ಸ್ಕ್ವೇರ್ ಆಯಿತು. ಸೊ ದೆನ್ ಇವಾಗ ಏನು ಸಾಲ್ವ್ ಮಾಡಬೇಕಪ್ಪ ಅಂದರೆ -5 ಹೋಲ್ ಸ್ಕ್ವೇರ್ 25 ಆಯಿತು, ಪ್ಲಸ್ 1 -3 ಇಂಟು -3 ಪ್ಲಸ್ 4 ಆಗುತ್ತೆ. ಸೊ 1 + 3 ಹೋಲ್ ಸ್ಕ್ವೇರ್, ಇದು x ಸ್ಕ್ವೇರ್ ಆಗುತ್ತೆ ಡೈರೆಕ್ಟು. 6 - 1 ಅಗೇನ್ 5 ಸ್ಕ್ವೇರ್ ಆಗುತ್ತೆ. ಸೊ 25 ಪ್ಲಸ್ 4 ಸ್ಕ್ವೇರ್ 16, x ಸ್ಕ್ವೇರ್ ಹಾಗೆ ಬರ್ಕೋರಿ. ಇದು 25 ಆಯಿತು. ಎರಡೂ ಕಡೆಗೂ 25 ಕ್ಯಾನ್ಸಲ್ ಆಯಿತು. x ಸ್ಕ್ವೇರ್ = 16 ಬಂತು. x ಸ್ಕ್ವೇರ್ ಅಂದರೆ x ಸ್ಕ್ವೇರ್ ರಿಮೂವ್ ಮಾಡಿ ಸ್ಕ್ವೇರ್ ರೂಟ್ ಹಾಕಿ 16 ಆಯಿತು. x = +or -4. ಹಾಗಾದರೆ ಆರ್ನ ನಿರ್ದೇಶಾಂಕಗಳು 4 ಮತ್ತು 6 ಅಥವಾ -4, 6 ಆಗಿರಬಹುದು. ಓಕೆನಾ? ಈ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಬರಿಬೇಕು. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. x, y ಬಿಂದು 3, 6 ಮತ್ತು -3, 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು yಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ. ರಿಲೇಷನನ್ನು ಕೇಳಿದರೆ ನೀವೇನು ಕಂಡುಹಿಡಬೇಕಪ್ಪ ಅಂದರೆ ಇಕ್ವೇಷನನ್ನು ಕಂಡುಹಿಡ್ಕೋಬೇಕು. ಸೊ ಇದು ಒಂದು
ಇಕ್ವೇಷನ್ ಆಗಿರುತ್ತೆ. ಅದು ಇಕ್ವೇಷನನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ರೀತಿಯಾಗಿ ಪರಿಹಾರವನ್ನು ಬರ್ಕೊಂಡು ಕೊಟ್ಟಿರುವಂಥ ದತ್ತಾಂಶವನ್ನು ಬರ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಸೂತ್ರವನ್ನು ಬರ್ಕೋಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಎಕ್ಸ್ ವೈ ಮತ್ತು ಬಿಂದು ಇದೆ ನಡುವಲ್ಲಿ. ಸೊ ಇದನ್ನು ಪಿ ಅಂತ ಅಂದ್ಕೊಳ್ಳಿ, ಇದನ್ನು ಎ, ಇದು ಬಿ, ಇದನ್ನು ಪಿ ಅಂತ ಅಂದ್ಕೊಳ್ಳಿ. ಎನ ನಿರ್ದೇಶಾಂಕ ಏನಿದೆ 3,6 ಇದೆ. ಬಿದ ನಿರ್ದೇಶಾಂಕ -3,4 ಅಂತ ಇದೆ. ಸೊ ಮಧ್ಯದಲ್ಲಿ ಒಂದು ಬಿಂದು ಇದೆ ಎಕ್ಸ್, ವೈ ಅಂತ. ಸೊ ಈ ಬಿಂದು ಸಮಾನ ದೂರದಲ್ಲಿದೆ ಅಂತೇಳಿ ಕೊಟ್ಟಿದ್ದಾರೆ. ಸಮಾನ ದೂರದಲ್ಲಿ ಇದ್ದಾಗ ನಾವೇನು ಮಾಡಬೇಕು, ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ತಿಳಿದಿರುವ ಹಾಗೆ ಎ ಪಿ ಬಿ ಪಿ ಆಗಿರುತ್ತೆ. ಹಾಗಾಗಿ ನಾವು ಎ ಪಿ ಸ್ಕ್ವಯರ್ ಬಿ ಪಿ ಸ್ಕ್ವಯರ್ ಅಂತ ಹೇಳಿ ಬರಿಬೋದು. ಸೊ ಅಂದರೆ ರೂಟ್ ತೆಗೆದ್ರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಈ ರೀತಿಯಾಗಿ ಬರ್ಕೋಬೋದು. ಸೊ ಈಗ ನಾನು ಎ ಪಿ ಸ್ಕ್ವೇರನ್ನು ತಗೋತೀನಿ. ಸೊ ಎ ಪಿ ಸ್ಕ್ವೇರ್ ತಂದಾಗ x2 ಏನಿದೆ, ಎಕ್ಸ್ ಇದೆ, x1 ಏನಿದೆ 3 ಇದೆ, x -3 ಹೋಲ್ ಸ್ಕ್ವೇರ್ ಬಂತು. y2 y ಇದೆ, y1 6 ಇದೆ, ಹೋಲ್ ಸ್ಕ್ವೇರ್ ಆಯಿತು. ಈಗ ಬಿ ಪಿ ಕನ್ಸಿಡರ್ ಮಾಡ್ತೀನಿ. ಎಕ್ಸ್ ಮೈನಸ್ ಇದು ಪ್ಲಸ್ 6 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, x +3 ಹೋಲ್ ಸ್ಕ್ವೇರ್. y -4 ಹೋಲ್ ಸ್ಕ್ವೇರ್ ಆಯಿತು. ಇದನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಹೋಗೋಣ. ಇಲ್ಲಿ a - b ಹೋಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡೋಣ. a² + b² -2ab. ಮತ್ತು ಇಲ್ಲಿ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡೋಣ. a² + b² + 2ab. ಓಕೆ, ಮೈನಸ್ ಇದ್ದಲ್ಲಿ ಇದು, ಪ್ಲಸ್ ಇದ್ದಲ್ಲಿ ಈ ಫಾರ್ಮುಲಾ ಅಪ್ಲೈ ಮಾಡೋಣ. x² ಪ್ಲಸ್ -3² ಇದು ಏನಾಗುತ್ತೆ, 9 ಆಗುತ್ತೆ. -2 × 3 6 × 6x. ನೆಕ್ಸ್ಟ್ ಇಲ್ಲಿ y². ನೆಕ್ಸ್ಟ್ ಏನು ಬರುತ್ತೆ, 36 ಬರುತ್ತೆ. -2 6 12y ಬಂತು. ಇದು ಈ ಕಡೆ ಪಾರ್ಟ್ ಮಾಡೋಣ. x² + 9 ಪ್ಲಸ್ 2 6x ಅಂದರೆ 2 × 3 6 × x 6x ಪ್ಲಸ್ y² ದೆನ್ ಇದು 4ರ ವರ್ಗ 16. ನಂತರ ಮೈನಸ್ ಅಂದರೆ ಮೈನಸ್ ಇದೆ. 2 × 4 8 ಆಗುತ್ತೆ, 8y. ಸೊ ಇವಾಗ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ಆ ಟರ್ಮ್ಸ್ಗಳನ್ನು ಕ್ಯಾನ್ಸಲ್ ಮಾಡೋಣ. x² ಕ್ಯಾನ್ಸಲ್, y² ಅಗೇನ್ 9 ಎಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಂಥವು ಏನಿದಾವೆ ಅವುಗಳನ್ನು ಬರ್ಕೋಬೇಕು. -6x -12y + 36 = 6x 8y -8y 16 + 16. ಎಲ್ಲನೂ ಒಂದೇ ಕಡೆಗೆ ನಾನೀಗ ಕಲೆಕ್ಟ್ ಮಾಡ್ಕೋತೀನಿ. ಎಕ್ಸ್ ಟರ್ಮ್ ಒಂದು ಕಡೆಗೆ, ವೈ ಟರ್ಮ್ ಒಂದು ಕಡೆಗೆ. -6x ಇದು ಕೂಡ -6x -12y ಇದು ಮೈನಸ್ ಇದೆ, ಇದು ಈ ಕಡೆ ಬಂದು +8y ಆಗುತ್ತೆ. ದೆನ್ ಇದು +36 ಇದು -16 = 0. ಎಲ್ಲನೂ ಒಂದೇ ಕಡೆಗೆ ತಗೋತಾ ಇದ್ದೀನಿ. ಈ ರೀತಿ ಆಗುತ್ತೆ. ಇವಾಗ -12x ಕರೆಕ್ಟಾ, ಅಂದರೆ -6 -12. ಈಗ 12ರಲ್ಲಿ 8ಅನ್ನು ಮೈನಸ್ ಮಾಡಿ, ಆವಾಗ -4y. 36ರಲ್ಲಿ 16 ಮೈನಸ್ ಮಾಡಿ, ಇದು +20 ಆಗುತ್ತೆ = 0. ಈ ಹೋಲ್ ಟರ್ಮ್ಗೆ ನಾನು ಮೈನಸ್ ಇಂಟು ಮಾಡ್ತೀನಿ. ಆವಾಗ 12x + 4y -20 = 0. ಎಲ್ಲವೂ ಕೂಡ 4ರಿಂದ ಅಂದರೆ ಸಮೀಕರಣಕ್ಕೆ 4ರಿಂದ ಭಾಗಿಸಿದಾಗ 4ರಿಂದ ಭಾಗಿಸಿದಾಗ 4 × 4 = 16 × 4 = 24 × 4 = 36 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4 = 24 × 4
ಅವಾಗ ಏನು ಬರುತ್ತೆ, ಇದು 3x 4 1 4 y 4 5 20 = 0. ಆಗ ಇಕ್ವೇಷನ್ ಬಂತ ನಮಗೆ. ಹಾಗಾದರೆ ಕೊನೆಯದಾಗಿ x ಮತ್ತು yಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿದೆ, 3x + y - y = 0 ಅಂತ ಹೇಳಿ ಬರೀಬೇಕು. ಇದು ಇಂಪಾರ್ಟೆಂಟ್ ಕ್ವಶನು. ರಿಲೇಷನನ್ನು ಕೇಳಿದರೆ ನೀವು ಏನು ಕಂಡುಹಿಡಬೇಕಪ್ಪ ಅಂದರೆ ಇಕ್ವೇಷನನ್ನು ಕಂಡುಹಿಡ್ಕೋಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಎಷ್ಟು ವೆರೈಟಿ ಕ್ವಶನ್ಸ್ಗಳಿದ್ದಾವೆ ನೋಡಿದರೆ. ಸೊ ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಡೋಂಟ್ ಫಾರ್ಗೆಟ್ ಇಟ್. ಅಂದರೆ ತ್ರಿಭುಜದ ಯಾವ ರೀತಿಯಾಗಿ ಪ್ರಶ್ನೆ ಬರ್ತವೆ ಅಂತ ಒಂದು ಐಡಿಯಾ ಹೇಳ್ತೀನಿ ನಿಮಗೆ, ಅಂದಾಜು. ಈಗ ಒಂದು ತ್ರಿಭುಜವನ್ನು ಕೊಡ್ತಾರೆ, ತ್ರಿಭುಜದ ವಿಧಗಳನ್ನು ಕೇಳ್ತಾರೆ. ಇದು ABC ಅಂತ ಕೊಡ್ತಾರೆ, ವರ್ಟೆಕ್ಸ್ ಕೊಡ್ತಾರೆ. ಅಂದರೆ ಇದು ಅಸಮಬಾಹು ತ್ರಿಭುಜ ಇದ್ದರೆ, ಸಮಬಾಹು ಇದ್ದರೆ AB ಡಿಸ್ಟೆನ್ಸು, BC ಡಿಸ್ಟೆನ್ಸು, AC ಡಿಸ್ಟೆನ್ಸು ಎಲ್ಲ ಕೂಡ ಈಕ್ವಲ್ ಆಗಿರುತ್ತೆ. AB = BC = AC ಆಗಿರುತ್ತೆ. ಇದು ಸಮಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ AB = BC ≠ AC ಆಗಿರುತ್ತೆ. ಅಂದರೆ ಒಂದು ಬಾಹು ಬೇರೆ ಆಗಿರುತ್ತೆ. ಸೊ ಈ ರೀತಿಯಾಗಿ ಇದು ಒಂದು ಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಅಂದರೆ AB ≠ BC, BC ≠ AC. ಯಾವ ಬಾಹು ಒಂದಕ್ಕೊಂದು ಸಮನಾಗಿರೋದಿಲ್ಲ, ಇದಕ್ಕೆ ಅಸಮಬಾಹು ತ್ರಿಭುಜ ಅಂತ ಕರೀತಾರೆ. ಇನ್ನೊಂದಿದೆ ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂದರೆ ಇದು AB + BC ಮಾಡಿದಾಗ ಇದು ACಗೆ ಈಕ್ವಲ್ ಆಗಿರಬೇಕು. ಇದು ಲಂಬಕೋನ ತ್ರಿಭುಜ ಅಂತ ಕೂಡ ಕರಿತೀವಿ. ಅಥವಾ ಈಗ AB ಕಂಡುಹಿಡಿದ್ವಿ, ಅದರ ಸ್ಕ್ವೇರ್, BC ಕಂಡುಹಿಡಿದ್ವಿ, ಅದರ ಸ್ಕ್ವೇರ್, ಎರಡೂ ಸ್ಕ್ವೇರನ್ನು ಪ್ಲಸ್ ಮಾಡಿದಾಗ AC ಸ್ಕ್ವೇರ್ಗೆ ಅದು ಏನಾಗಿರಬೇಕು, ಸಮನಾಗಿರಬೇಕು. ಇದು ಲಂಬಕೋನ ತ್ರಿಭುಜ. ಪೈಥಾಗೊರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಇದು ತ್ರಿಭುಜದ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಎಷ್ಟು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಇಷ್ಟನ್ನು ನೀವು ಪರ್ಫೆಕ್ಟಾಗಿ ಮಾಡಿದರೆ ಯಾವುದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿ ದೂರ ಸೂತ್ರದ ಮೇಲೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದಾಗಿತ್ತು. ಸೊ ಇದೇ ರೀತಿಯಾದ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಲ್ಡ್ ಕ್ವಶನ್ ಪೇಪರ್ GPSR, TET, HSDR ಓಲ್ಡ್ ಕ್ವಶನ್ ಪೇಪರ್ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ಅವುಗಳನ್ನು ನೀವು ಸಾಲ್ವ್ ಮಾಡ್ಬೋದು. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.